ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಕ್ಕಿಯಲ್ಲಿ ಮುಜಾಫರ್ ಸ್ವೀಟು ಮತ್ತು ಶಾವಿಗೆದು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀವಿ. ಮುಜಾಫರ್ ಸ್ವೀಟ್ ಏನಂತೇಳಿದರೆ ಅಕ್ಕಿ ಮತ್ತು ಖೋವಾನ ಯೂಸ್ ಮಾಡಿಕೊಂಡು ಮಾಡೋ ಸ್ವೀಟಿಗೆ ಮುಜಾಫರ್ ಸ್ವೀಟ್ ಅಂತ ಹೇಳ್ತೀವಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತೇಳಿದರೆ ನೋಡಿರಿ, ಇಲ್ಲಿ ನಾವು ಈ ಲೋಟದಿಂದ ಒಂದು ಲೋಟ ಅಕ್ಕಿನ ಒಂದು 5 ರಿಂದ 6 ಗಂಟೆವರೆಗೂ ಈ ಥರ ನೀರಲ್ಲಿ ನೆನೆಸ್ಕೊಂಡಿದ್ದೀವಿ. ಅಕ್ಕಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ಇಲ್ಲಿ ನೋಡಿ, ಇದು ಅಕ್ಕಿ, ನೆನೆಸಿರೋ ಅಕ್ಕಿ, ಮತ್ತು ಇಲ್ಲಿ ನೋಡಿ ಸಕ್ಕರೆ, ಯಾಲಕ್ಕಿ, ಮಿಲ್ಕ್ ಮೇಡು ಮತ್ತು ಪ್ಲೇನ್ ಖೋವಾ ಮತ್ತು 1.5 ಲೀಟ್ರ್ ಹಾಲು. 1.5 ಲೀಟ್ರ್ ಹಾಲಲ್ಲಿ ನಾವು ಈಗ ಈ ಪಾಯಸನ ಮಾಡ್ತೀವಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ಪಾತ್ರೆನ ಇಟ್ಕೊಂಡಿದ್ದೀವಿ. ಪಾತ್ರೆ ಇಟ್ಕೊಂಡಾದ್ಮೇಲೆ ಈಗ ಈ ಪಾತ್ರೆಯಲ್ಲಿ ನಾವು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋಣ. ಈಗ ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೀವಿ ಫಸ್ಟಿಗೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಹಾಲು ಹಾಕಾಯಿತು, ಹಾಲು ಬಿಸಿ ಆಗ್ತಾ ಇದೆ. ಈಗ ನಾವು ಇದರಲ್ಲಿ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಅಕ್ಕಿನ ಹಾಕ್ತಿದ್ದೀವಿ, ನೆನೆಸಿಟ್ಟಿದ್ವಲ್ಲ ಅಕ್ಕಿನ ಇದರಲ್ಲಿ ಹಾಕ್ತಾ ಇದ್ದೀವಿ. ಇನ್ನೊಂದು ಫ್ರೆಂಡ್ಸ್ ಏನಂತ ಹೇಳಿದರೆ, ಅಕ್ಕಿ ಹಾಕಿದ್ದಾದಮೇಲೆ ಇದರಲ್ಲಿ ಹಾಲಲ್ಲಿ ನಾವು ಸಕ್ಕರೆ ಏನೂ ಹಾಕಂಗಿಲ್ಲ. ಫಸ್ಟ್ ಅಕ್ಕಿ ಚೆನ್ನಾಗಿ ಹಾಲಲ್ಲೇ ಬೇಯಬೇಕು ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಇದು ಅಕ್ಕಿ ಫಸ್ಟಿಗೆ ನೀರು ಹಾಕಂಗಿಲ್ಲ, ಬರೀ ಹಾಲಲ್ಲೇ ಅಕ್ಕಿನ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇವತ್ತು ನಾವು ಈ ಪಾಯಸದ ಜೊತೆಗೆ ಶಾವಿಗೆನೂ ಮಾಡ್ತಾ ಇದ್ದೀವಿ, ಶಾವಿಗೆ ಬಾತ್. ನೋಡಿರಿ ಫ್ರೆಂಡ್ಸ್, ಈ ಥರ ಮತ್ತೆ ಇನ್ನೊಂದು ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದೀವಿ ಇದರಲ್ಲಿ. ಇದು ಬರೀ ಹಾಲಲ್ಲೇ ಅಕ್ಕಿನ ಬೇಯಿಸ್ಬೇಕು. ಇದು ಬೆನ್ನಂಗೆಲ್ಲ ಅಕ್ಕಿ ಬೇಯ್ತಾ ಇರುತ್ತಲ್ಲ, ಇದರಲ್ಲಿ ಹಾಲು ಕನ್ಸಿಸ್ಟೆನ್ಸಿ ಕಮ್ಮಿ ಆಗುತ್ತಲ್ಲ, ಆವಾಗ ನಾವು ಹಾಲು ಇದರಲ್ಲಿ ಆ್ಯಡ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಇದು ಏನಪ್ಪ ಅಂತೇಳಿದರೆ, ಇದು ಚೆನ್ನಾಗಿ ಅಕ್ಕಿ ಇದರಲ್ಲಿ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಹಾಲಲ್ಲಿ. ಅಲ್ಲಿವರೆಗೂ ನಾವು ಶಾವಿಗೆ ಉಪ್ಪಿಟ್ಟನ್ನ ಮಾಡೋಣ, ಈ ಸ್ವೀಟ್ ಆಗೋವರೆಗೂ. ನೋಡಿರಿ ಫ್ರೆಂಡ್ಸ್, ಈ ಶಾವಿಗೆದು ನಾವು ಇವತ್ತು ಉಪ್ಪಿಟ್ಟು ಮಾಡ್ತಾ ಇರೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಕ್ಕಿ ಹಾಲಲ್ಲಿ ಈ ಥರ ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಅಕ್ಕಿ ಎಲ್ಲ ಈ ಥರ ಹಾಲಲ್ಲೇ ಚೆನ್ನಾಗಿ ಬೆಂದು ಅಕ್ಕಿ ಎಲ್ಲ ಒಡ್ಕೊಂಡಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ಆಗಿದೆ ನಮ್ಮದು ಅಕ್ಕಿ. ನೋಡಿ, ಬರೀ ಹಾಲಲ್ಲೇ ನಾವು ಇದನ್ನು ಅಕ್ಕಿನ ಬೇಯಿಸಿರೋದು. ಈಗ ಏನು ಮಾಡಬೇಕಪ್ಪ ಅಂತೇಳಿದರೆ, ಇದು ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಕ್ಕಿ. ಈಗ ನಾವು ಸ್ವೀಟ್ಲೆಸ್ ಪ್ಲೇನ್ ಖೋವಾನ ಇದರಲ್ಲಿ ಆ್ಯಡ್ ಮಾಡಬೇಕು, ಖೋವಾ ಹಾಕಬೇಕು. ನೋಡಿರಿ, ಇಲ್ಲಿ ಪ್ಲೇನ್ ಖೋವಾನ ಹಾಕಬೇಕು, ಸ್ವೀಟ್ಲೆಸ್. ನೋಡಿರಿ, ಇಷ್ಟು. ಇದು ಖೋವಾ ಎಷ್ಟು ಹಾಕಿರ್ತೀವೋ ಅಷ್ಟೇ ಟೇಸ್ಟ್ ಜಾಸ್ತಿ ಬರುತ್ತೆ. ನಾವು 1.5 ಲೀಟ್ರ್ ಹಾಲಿಗೆ ಒಂದು 250 ಗ್ರಾಮು 200 ಗ್ರಾಮ್ ಅಷ್ಟು ಖೋವಾನ ಹಾಕ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ನಾವು ಇಷ್ಟು 250 ಗ್ರಾಮ್ ಅಷ್ಟು ಖೋವಾನ ಆ್ಯಡ್ ಮಾಡಿದ್ದೀವಿ. 1.5 ಲೀಟ್ರ್ ಹಾಲಿಂದಲ್ವ ಮಾಡ್ತಾ ಇರೋದು, ಅದಕ್ಕೋಸ್ಕರ. ನೋಡಿರಿ ಫ್ರೆಂಡ್ಸ್, ನಮ್ಮದು ಸ್ವೀಟು ಈ ಥರ ರೆಡಿ ಆಗ್ತಾ ಇದೆ. ಈಗ ಏನು ಮಾಡಬೇಕಪ್ಪ ಅಂತೇಳಿದರೆ, ನಾವು ಇದರಲ್ಲಿ ಇದು ಪೌಡ್ರು ಮಾಡಿ ಇಟ್ಕೊಂಡಿದ್ದೀವಿ ಯಾಲಕ್ಕಿ. ಆ ಯಾಲಕ್ಕಿ ಪೌಡ್ರನ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಒಂದು 3 ರಿಂದ 5-6 ಯಾಲಕ್ಕಿನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಪುಡಿನ ಇದರಲ್ಲಿ ಯಾಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಇದರಲ್ಲಿ ಮಿಲ್ಕ್ ಮೇಡ್ ಬರುತ್ತಲ್ಲ ಫ್ರೆಂಡ್ಸ್, ಮಿಲ್ಕ್ ಮೇಡ್ನು ಸಹ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. 1 ಕಪ್ಪಷ್ಟು ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲಿ. ನೋಡ್ರಿ, ಇಲ್ಲಿ ಮಿಲ್ಕ್ ಮೇಡನ್ನ ಆ್ಯಡ್ ಮಾಡಿ ಆಯಿತು ಇದರಲ್ಲಿ ನಾವು. ನೋಡ್ರಿ, ಇಲ್ಲಿ ಮಿಲ್ಕ್ ಮೇಡ್ ಆ್ಯಡ್ ಮಾಡಿದ್ವಿ. ಈಗ ಲಾಸ್ಟಿಗೆ ಏನಪ್ಪ ಅಂತೇಳಿದರೆ ಸಕ್ಕರೆ. ಒಂದು ಲೋಟ ಅಕ್ಕಿ 1.5 ಲೀಟ್ರ್ ಹಾಲಿಗೆ 2 ಲೋಟ ಸಕ್ಕರೆನ ಹಾಕ್ತಿದ್ದೀವಿ. ಅದೇ ಚಿಕ್ಕ ಲೋಟ ಸಕ್ಕರೆಯಿಂದ 2 ಲೋಟ ಸಕ್ಕರೆನ ಹಾಕ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ನಾವು ಈಗ ಸಕ್ಕರೆನ ಹಾಕ್ತಾ ಇದ್ದೀವಿ ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಸಕ್ಕರೆನೂ ಹಾಕಾಯಿತು.
ಈಗ ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಮತ್ತೆ ಇದರಲ್ಲಿ ಹಾಲನ್ನು ಆ್ಯಡ್ ಮಾಡಬೇಕು ನಾವು. ನೋಡಿರಿ, ಹಾಲನ್ನು ಆ್ಯಡ್ ಮಾಡಿದ್ದೀವಿ. ಇದು ಮತ್ತೆ ಹಾಲಲ್ಲೇ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದಾದ್ಮೇಲೆ ಇದು ಚೆನ್ನಾಗಿ ಹಾಲಲ್ಲೇ ಇದನ್ನು ಬೇಯಿಸಬೇಕು. ನೋಡಿರಿ, ಇಲ್ಲಿ ಈ ಥರ ನೋಡಿರಿ, ಇದೇ ಥರ ಹಾಲಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಇದರಲ್ಲಿ ಮತ್ತೆ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿರಿ, ಇಲ್ಲಿ ಸ್ವೀಟು ಈ ಥರ. ನೋಡಿರಿ ಫ್ರೆಂಡ್ಸ್, ಈ ಥರ ಆಗ್ತಾ ಇದೆ ನಮ್ಮದು ಸ್ವೀಟು. ಬರೀ ಹಾಲಲ್ಲೇ ಮಾಡಬೇಕು ಫ್ರೆಂಡ್ಸ್. ಇದನ್ನು ನಾವು ನೀರು ಸ್ವಲ್ಪನೂ ಇದಕ್ಕೆ ಟಚ್ ಮಾಡಬಾರ್ದು ಫ್ರೆಂಡ್ಸ್ ನಾವು. ನೋಡಿರಿ, ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ನಮ್ಮದು ಸ್ವೀಟ್ ಮುಜಫರ್ ಸ್ವೀಟ್ ರೆಡಿ ಆಗ್ತಾ ಇದೆ. ಅಲ್ಲಿ ಸ್ವೀಟ್ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಶಾವಿಗೆದು ಉಪ್ಪಿಟ್ಟು ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತೇಳಿದ್ರೆ, ಇಲ್ಲಿ ನೋಡಿ ನಾವು ಶಾವಿಗೆನ ತಕ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಟಮಾಟೆ ಹಣ್ಣು, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಕರಿಬೇವು ಇದೆ, ಮತ್ತು ಇಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಇಲ್ಲಿ ನೋಡಿ ನಾವು ಶೇಂಗಾನು ಸಹ ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಒಗ್ಗರಣೆಗೆ ಕಡಾಯಿನ ಇಟ್ಕೊಂಡಿದ್ದೀವಿ. ಈ ಚಮಚದಿಂದ 3 ಚಮಚ ಎಣ್ಣೆನ ಹಾಕೋಣ ನಾವು ಒಗ್ಗರಣೆಗೆ, ಶಾವಿಗೆ ಬಾತಿಗೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆನ ಸಾಸಿವೆನ ಹಾಕೋಣ. ಈಗ ನಾವು ಶೇಂಗಾ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಂಡು ತಕ್ಕೊಳ್ಳೋಣ. ಯಾಕಂದರೆ ಉಪ್ಪಿಟ್ಟಲ್ಲಿ ಸ್ವಲ್ಪ ಜನ ಶೇಂಗಾ ಬೀಜ ತಿಂತಾರೆ, ಸ್ವಲ್ಪ ಜನ ತಿನ್ನಲ್ಲ. ಅದಕ್ಕೋಸ್ಕರ ಫಸ್ಟೇ ಆಯಿಲಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತಕ್ಕೊಂಬಿಡೋಣ. ನೋಡಿರಿ, ಈ ಥರ ಶೇಂಗಾ ಬೀಜನ ಈ ಥರ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತಕ್ಕಂತಾ ಇದ್ದೀವಿ. ನೋಡಿರಿ, ಇಲ್ಲಿ ಈ ಥರ. ನೆಕ್ಸ್ಟ್ ಈಗ ನಾವು ಇದರಲ್ಲಿ ಕರಿಬೇವನ್ನು ಹಾಕೋಣ ಒಗ್ಗರಣೆಗೆ. ಮತ್ತು ಒಂದು ಸ್ವಲ್ಪ ಕಡಲೆಬೇಳೆನ ಹಾಕೋಣ ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋದ್ರಿಂದ ಒಗ್ಗರಣೆಗೆ, ಉಪ್ಪಿಟ್ಟಿಗೆ, ಅದಕ್ಕೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಬೇಕು ಇದರಲ್ಲಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲಿ. ನೋಡಿರಿ, ಇಲ್ಲಿ ಫ್ರೈ ಆಗ್ತಾ ಇದೆ. ಇಲ್ಲಿ ನೋಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತೇಳಿದರೆ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀವಲ್ಲ, ಆ ಹಸಿಮೆಣ್ಸಿನ್ಕಾಯಿನ ಇದರಲ್ಲಿ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಹಸಿಮೆಣ್ಸಿನ್ಕಾಯಿ ಫಸ್ಟ್ ಯಾಕಪ್ಪ ಹಾಕ್ತೀವಿ ನಾವು ಅಂದರೆ, ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ ಹಸಿಮೆಣ್ಸಿನ್ಕಾಯಲ್ಲಿರುತ್ತಲ್ಲ ಅದು. ಅದಕ್ಕೋಸ್ಕರ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಆಮೇಲೆ ನಾವು ಕಟ್ ಮಾಡಿರ್ತೀವಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕ್ತೀವಿ ಒಗ್ಗರಣೆಯಲ್ಲಿ. ನೋಡಿರಿ, ಈಗ ಈರುಳ್ಳಿನ ಹಾಕ್ತಾ ಇದ್ದೀವಿ. ಸ್ವಲ್ಪ ನಾವು ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟಿಗೆಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ಯಾವುದೇ ಚಿತ್ರಾನ್ನ ಆಗಲಿ, ಉಪ್ಪಿಟ್ಟಾಗಲಿ, ಯಾವುದೇ ಐಟಮ್ ಆಗಲಿ ಟೇಸ್ಟ್ ಬರುತ್ತೆ ಈರುಳ್ಳಿ ಹಾಕಿದ್ದಷ್ಟು. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈರುಳ್ಳಿನ ಕಟ್ ಮಾಡಿ ಹಾಕ್ತೀವಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಇದರಲ್ಲಿ ಕಟ್ ಮಾಡಿದ್ದೀವಲ್ಲ ಟೊಮೆಟೊ, ಆ ಟೊಮೆಟೊನ ಆ್ಯಡ್ ಮಾಡ್ತೀವಿ. ನೋಡಿರಿ, ಇಲ್ಲಿ ಟಮಾಟೆ ಹಣ್ಣನ್ನು ಆ್ಯಡ್ ಮಾಡ್ತೀವಿ ಈಗ ಕಟ್ ಮಾಡಿರೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿರಿ, ಇಲ್ಲಿ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪನ್ನ ಇದರಲ್ಲಿ ಹಾಕೋಣ.
ಈಗ ನಾವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೋಡ್ರಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಬೆಂದಿದೆ. ಈಗ ನಾವು ಒಂದು ಬೌಲಲ್ಲಿ ನೀರು ಹಾಕೋಣ. ಈ ಬೌಲಲ್ಲಿ 2 ಬೌಲು ನೀರು ಆ್ಯಡ್ ಮಾಡೋಣ ನಾವೀಗ. ನೋಡ್ರಿ 2 ಬೌಲು ನೀರನ್ನು ಹಾಕೋಣ ಈಗ ಇದರಲ್ಲಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಈ ಒಗ್ಗರಣೆದು ಸ್ವಲ್ಪ ನೀರು ಕುದಿ ಬಂದಮೇಲೆ ನಾವು ಏನಪ್ಪ ಅಂತೇಳಿದರೆ ಇದರಲ್ಲಿ ಶಾವಿಗೆನ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನೀರು ಈ ಥರ ಕುದೀತಾ ಇದೆ. ಈಗ ನಾವು ಇದರಲ್ಲಿ ನಿಂಬೆಹಣ್ಣನ್ನು ಹಾಕೋಣ. ನೋಡಿ ನಿಂಬೆಹಣ್ಣು ರಸನ ಹಾಕೋಣ ಇದರಲ್ಲಿ ಉಪ್ಪಿಟ್ಟಲ್ಲಿ. ನೋಡಿರಿ ಫ್ರೆಂಡ್ಸ್, ಈಗ ನಿಂಬೆಹಣ್ಣು ರಸನ ಹಾಕಿದ್ವಿ. ನೆಕ್ಸ್ಟ್ ನಾವು ಇದರಲ್ಲಿ ಈಗ ಶಾವಿಗೆನ ಹಾಕೋಣ. ನೋಡಿರಿ ಶಾವಿಗೆನ ಆ್ಯಡ್ ಮಾಡ್ತಾ ಇದ್ದೀವಿ ನಾವೀಗ. ಇಲ್ಲಿ ನೋಡಿ, ಇಲ್ಲಿ ಶಾವಿಗೆನ ಹಾಕ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ಮ್ಯಾಗಿ ಮಸಾಲ ಪೌಡ್ರ್ ಬರುತ್ತಲ್ಲ, ಆ ಪೌಡ್ರನ್ನ ಆ್ಯಡ್ ಮಾಡಬೇಕು. ಈ ಥರ ಆ್ಯಡ್ ಮಾಡಿ ಇದರಲ್ಲಿ ಅದು ಹಾಕೋದ್ರಿಂದ ಪೌಡ್ರು ಇದು ಶಾವಿಗೆ ಬಾತ್ ಭಾಳ ಟೇಸ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿರಿ ಇಲ್ಲಿ 2 ಪ್ಯಾಕ್ ಹಾಕ್ತಾ ಇದ್ದೀವಿ ನಾವು ಇದನ್ನು ಮ್ಯಾಗಿ ಮಸಾಲಾನ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರ. ನೋಡಿರಿ ಫ್ರೆಂಡ್ಸ್, ಈಗ ಲಾಸ್ಟಿಗೆ ಏನಪ್ಪ ಅಂದರೆ ಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀವಿ, ಹಸೆ ಕಾಯಿನ. ಈ ತುರಿದಿರೋ ಕಾಯಿನ ಇದರಲ್ಲಿ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಮ್ಮದು ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ನೋಡಿರಿ ಇಲ್ಲಿ ಶಾವಿಗೆದು. ನೋಡಿರಿ ಫ್ರೆಂಡ್ಸ್, ಅಲ್ಲಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಮುಜಾಫರ್ ಪಾಯಸನೂ ರೆಡಿ ಆಯಿತು. ನೋಡಿ ಈ ಥರ ರೆಡಿ ಆಗಿದೆ ನಮ್ಮದು ಮುಜಾಫರ್ ಪಾಯಸ. ನೋಡ್ರಿ ಇಲ್ಲಿ ಈ ಥರ ಆಗಿದೆ ನಮ್ಮದು ಮುಜಾಫರ್ ಪಾಯಸ. ನೋಡ್ರಿ ಇಲ್ಲಿ ಈ ಥರ ಆಗಿದೆ. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಈಗ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಅದನ್ನೆಲ್ಲ. ನೋಡಿರಿ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತೇಳಿದ್ರೆ ಆ ಡ್ರೈ ಫ್ರೂಟ್ಸ್ನೆಲ್ಲ ಒಗ್ಗರಣೆ ಹಾಕ್ಕೋಬೇಕು ತುಪ್ಪದಲ್ಲಿ. ನೋಡಿರಿ ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀವಿ ನಾವು. ನೋಡಿರಿ ಇಲ್ಲಿ ತುಪ್ಪನ ಹಾಕಾಯಿತು ಒಗ್ಗರಣೆಗೆ. ಈಗ ನಾವು ಇದರಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ದ್ರಾಕ್ಷಿ, ಬಾದಾಮಿ, ಗೋಡಂಬಿನ ಆ್ಯಡ್ ಮಾಡೋಣ. ನಾವು ಯಾವಾಗಲೂ ಬಾದಾಮಿನ ನೆನೆ ಇಟ್ಟು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಿದ್ವಿ. ಬಟ್ ಈ ಸರಿ ಏನು ಮಾಡಿದ್ದೀವಪ್ಪ ಅಂದರೆ ನೆನೆಸಿಲ್ಲ ನೀರಲ್ಲಿ, ಡೈರೆಕ್ಟಾಗಿ ಅದೇ ಥರ ಕಟ್ ಮಾಡಿ ಹಾಕಿದ್ದೀವಿ ಬಾದಾಮಿನ. ಫ್ರೆಂಡ್ಸ್, ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀವಿ ಬಾದಾಮಿನ ನಾವು. ನೋಡಿರಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ನೋಡಿರಿ ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ಈ ಥರ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಸ್ವೀಟು ಈ ಥರ ರೆಡಿಯಾಗಿದೆ. ಈಗ ನಾವು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ ಇಲ್ಲಿ ಈ ಥರ ನಮ್ಮದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಈ ಥರ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ನಮ್ಮದು ಇಲ್ಲಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇಲ್ಲಿ ನಮ್ಮದು ಮುಜಾಫರ್ ಪಾಯಸನೂ ರೆಡಿಯಾಗಿದೆ ಫ್ರೆಂಡ್ಸ್. ಮತ್ತು ಇಲ್ಲಿ ನಾವು ಈ ಥರ ಇದು ಶೇಂಗಾ ಬೀಜನ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ನಾವು
ಈ ಥರ ಮೇಲಿಂದ ಹಾಕ್ಕೊಂಡು ತಿಂತೀವಿ ಫ್ರೆಂಡ್ಸ್. ಇದರಲ್ಲೇ ಆ್ಯಡ್ ಮಾಡಲ್ಲ ಉಪ್ಪಿಟ್ಟಲ್ಲಿ, ಯಾಕಂದರೆ ಎಲ್ಲರಿಗೂ ಇಷ್ಟ ಬರಲ್ಲ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಹಾಕ್ಕೊಂಡು ತಿಂತೀವಿ ಶೇಂಗಾ ಬೀಜ. ನೋಡಿರಿ, ನಮ್ಮದು ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮತ್ತು ಮುಜಾಫರ್ ಸ್ವೀಟ್ ರೆಡಿ ಆಗಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಮ್ಮ ವಿಡಿಯೋಸ್ ಯಾವ ಥರ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.